ಪತ್ರಿಕೆಗಳು ಹೇಗೆ ಸುಳ್ಳು ಬರೀತಾರೆ ಅಂದರೆ, ನಾವು ಅಷ್ಟು ದಾಖಲಾತಿ ಕಲೆಕ್ಟ್ ಮಾಡಿಕೊಂಡು ತನಿಖಾ ವರದಿಯನ್ನು ಫಾಲೋ ಅಪ್ ಮಾಡಿಕೊಂಡು ಜನರ ವಿರೋಧ ಕಟ್ಟಿಕೊಂಡು ಶತ್ರುತ್ವ ಕಟ್ಟಿಕೊಂಡು ಕೊಡೋ ವಿರೋಧಿ ಅಂತ ಹೇಳೋ ಹಣೆಪಟ್ಟಿ ಕಟ್ಟಿಕೊಂಡು ಬದುಕ್ತಿರೋ ಸಂದರ್ಭದಲ್ಲಿ ಯಾವನೋ ವರದಿ ಮಾಡೋದು, ಇನ್ಯಾರೋ ಜಡ್ಜ್ಮೆಂಟ್ ಕೊಡೋದು, ಇನ್ಯಾರೋ ವಿಷಯನ ವ್ಯಾಖ್ಯಾನ ಮಾಡೋದು, ಸುಳ್ಳು ವಿಚಾರವನ್ನು ಲೀಡ್ ಮಾಡ್ತಾರೆ. ವಿಜಯ ಕರ್ನಾಟಕದಲ್ಲಿ ನೀವು ಮಾಡಿದಂಥ ಯಾವುದಾದ್ರು ಒಂದು ವರದಿ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ, ಸುಜಾ ಕುಶಲಪ್ಪರ್ ಅವರು ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಮಾಡಿದಂಥ ವಿರಾಜಪೇಟೆಯಲ್ಲೂ ಅಕ್ರಮ ಆಗಿದೆ, ಮಡಿಕೇರಿಯಲ್ಲೂ ಅಕ್ರಮ ಆಗಿದೆ, ಸೋಮರಪೇಟೆಯಲ್ಲೂ ಅಕ್ರಮ ಆಗಿದೆ, 3 ಅಕ್ರಮ ಸಕ್ರಮ ಸಮಿತಿಯಲ್ಲೂ ಆಗಿದೆ. ಅದರ ದಾಖಲೆ ಆಧಾರದಲ್ಲಿ ಮಾಡಿದಂಥ ವರದಿ ದೊಡ್ಡ ಸಂಚಲನವನ್ನು ಮೂಡಿಸಿರುವಂಥದ್ದು. ನಿಮ್ಮ ಎಜುಕೇಷನ್ ಎಲ್ಲ ಆಯಿತು, BCom ಆದ ಸಂದರ್ಭದಲ್ಲಿ ರಿಸಲ್ಟ್ ಬಂದಾಗ ಅದು ನೋಡಿದ್ರೆ ಫೇಲ್. ನನಗೆ ಶಾಕ್ ಬಂದಿದೆ, ಇಡೀ ಊರಿಗೆ ಗೊತ್ತಾಗ್ಬಿಟ್ಟು ನಾನು ಫೇಲ್ ಆಗಿದೆ ಅಂತ. ಆವತ್ತು ಇಡೀ ಹತ್ತಿದಂದರೆ ಅಷ್ಟು ಹತ್ತಿದೆ. ನಾನು ಬೇರೆಯವ್ರನ್ನ ಪ್ರಶ್ನೆ ಮಾಡಬೇಕು ಅಥವಾ ವಾದ ಮಾಡಬೇಕಂತ ಬಯಸ್ತಾ ಇದ್ದೆ. ಲಾಯರ್ಗಳು ನನ್ನನ್ನು ಪ್ರಶ್ನೆ ಮಾಡೋ ರೀತಿಯಲ್ಲಿ ಕಟ್ಟಕಟ್ಟೆ ನಿಲ್ಲುವಂಥ ಪರಿಸ್ಥಿತಿ ಈ ಪತ್ರಿಕೋದ್ಯಮದಿಂದ ಬೇರೆ ಬೇರೆ ಸಂದರ್ಭ ಬಂತು.